ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಇದು ಅಂಬಾನಿ ನ್ಯೂಸ್ ಟಿವಿ. ಬರದ ನಾಡು ಅಂತಲೇ ಕರೆಸಿಕೊಳ್ಳುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಹೊಸ ಕ್ರಾಂತಿಯೊಂದು ಆರಂಭವಾಗಿದೆ. ನೀರಿನ ಕೊರತೆ, ಸುಡುವ ಬಿಸಿಲ ಧಗೆಯ ನಡುವೆಯೂ ಯುವ ರೈತನೊಬ್ಬ ಹಿಮ ಪ್ರದೇಶದ ಬೆಳೆ ಆಪಲ್ ಬೆಳೆದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈ ವಿಶೇಷ ವರದಿ ನೋಡಿ. ಹಸಿರು ಎಲೆಗಳ ನಡುವೆ ಕೆಂಪು ಬಣ್ಣದಲ್ಲಿ ಕಂಗೊಳಿಸುತ್ತಿರೋ ಸೇಬು ಹಣ್ಣುಗಳು. ಕಾಶ್ಮೀರದ ಯಾವುದೋ ತೋಟ ಅಂದುಕೊಂಡ್ರೆ ನಿಮ್ಮ ಊಹೆ ತಪ್ಪು. ಈ ಮನಮೋಹಕ ದೃಶ್ಯಗಳು ಕಂಡುಬಂದಿದ್ದು ಬರದನಾಡು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಡ್ಡಗಲ್ ಗ್ರಾಮದಲ್ಲಿ. ಹೌದು, ಇಲ್ಲಿನ ಅನಿಲ್ ಎಂಬ ಯುವ ರೈತ ಸಾಂಪ್ರದಾಯಿಕ ಕೃಷಿಗೆ ಗುಡ್ ಬೈ ಹೇಳಿ ಹೊಸ ಹಾದಿ ತುಳಿದು ಯಶಸ್ಸು ಕಂಡಿದ್ದಾರೆ. ಕಡಿಮೆ ನೀರಿನಲ್ಲೇ ಅತಿ ಹೆಚ್ಚು ಲಾಭ ಗಳಿಸಬೇಕೆಂಬ ಹಠಕ್ಕೆ ಬಿದ್ದ ಅನಿಲ್ ತಮ್ಮ 1 ಎಕರೆ ಜಮೀನಿನಲ್ಲಿ ಸುಮಾರು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ 400 ಸೇಬು ಗಿಡಗಳನ್ನು ನೆಟ್ಟಿದ್ದರು. ಆರಂಭದಲ್ಲಿ ಸುತ್ತಮುತ್ತಲ ಜನ ಬಿಸಿಲ ನಾಡಲ್ಲಿ ಸೇಬು ಬೆಳೆಯಲು ಸಾಧ್ಯವೇ ಎಂದು ಅಪಹಾಸ್ಯ ಮಾಡಿದ್ದರು. ಆದರೆ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಅನಿಲ್ ಕಳೆದ 1.5 ವರ್ಷದಿಂದ ಮಕ್ಕಳಂತೆ ಗಿಡಗಳನ್ನು ಸಾಕಿ ಸಲಹಿದ್ದಾರೆ. ಇದೀಗ ಗಿಡಗಳಲ್ಲಿ ಸೇಬು ಫಲ ನೀಡುತ್ತಿರುವುದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಇನ್ನು ಈ ವಿಶೇಷ ತಳಿಯ ಸೇಬು ಸಸ್ಯಗಳನ್ನ ಅನಿಲ್ ಅವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕಿನ ಶಶಿಕುಮಾರ್ ಎಂಬುವವರ ಬಳಿ ಕಾಶ್ಮೀರದಿಂದ ತರಿಸಿ ನೆಟ್ಟಿದ್ದರು. ಸಂಪೂರ್ಣವಾಗಿ ಡ್ರಿಪ್ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಇವರು ಕನಿಷ್ಠ ನೀರಿನ ಬಳಕೆಯಲ್ಲಿ ಉತ್ತಮ ಇಳುವರಿ ಪಡೆಯಬಹುದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ರೈತನ ಈ ಸಾಧನೆಯನ್ನು ನೋಡಲು ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನ ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ. ಒಟ್ಟಾರೆ ಕೃಷಿ ಅಂದ್ರೆ ನಷ್ಟ ಎಂಬ ಭಾವನೆ ಹೊಂದಿರುವ ಇಂದಿನ ಯುವಕರಿಗೆ ಅನಿಲ್ ಒಂದು ಉತ್ತಮ ಮಾದರಿಯಾಗಿದ್ದಾರೆ. ಹೊಸ ತಂತ್ರಜ್ಞಾನ ಮತ್ತು ವಿಭಿನ್ನ ಆಲೋಚನೆ ಇದ್ದರೆ ಎಂತಹ ಬರಗಾಲದಲ್ಲೂ ಚಿನ್ನದಂತಹ ಬೆಳೆ ತೆಗೆಯಬಹುದು ಎಂಬುದನ್ನ ಈ ಯುವ ರೈತ ತೋರಿಸಿಕೊಟ್ಟಿದ್ದಾರೆ. ಅಣ್ಣ, ನನ್ನ ಹೆಸರು ಅಡ್ಡಗಲ್ ಅನಿಲ್ ಅಂತ ಹೇಳ್ಬಿಟ್ಟು, ಚಿಕ್ಕಬಳ್ಳಾಪುರ ಅಡ್ಡಗಲ್ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ನಮ್ಮದು. ಅಣ್ಣ, ನಂಗೆ ಮೊದಲಿಂದ ಕೂಡ ನಾವು ಆಪಲ್ ಬೆಳಿಬೇಕಂತ ಏನೋ ಒಂದು ಆಸೆ ಇರೋವಂಥದ್ದು. ತದನಂತರ ಯೂಟ್ಯೂಬ್ ನೋಡ್ತಾ ಇದ್ದ ಸಂದರ್ಭದಲ್ಲಿ ಆಪಲ್ ಗಿಡಗಳು ಎಲ್ಲಿ ಸಿಗ್ತದೆ, ಯಾವ ರೀತಿ ಬೆಳಿಬೇಕು ಅಂತ ನಾವು ಚೆಕ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಆಗಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಶಿಶಣ್ಣ ಅವರು, ಆರಾಧ್ಯನ ಹೆಸರು. ಅವ್ರಿಗೆ ಕಾಲ್ ಮಾಡಿ ನಾನು, ಹಣ ಈ ರೀತಿ ಆಪಲ್ ಗಿಡಗಳು ಬೇಕು ಅಂದರು, ಎಷ್ಟು ಗಿಡ ಬೇಕು ಅಂದರು, ನನಗೆ ಒಂದು 200ರಿಂದ 400 ಗಿಡ ಬೇಕು ಅಂತ ಹೇಳಿದೆ. ಸರಿ, ಕೊಡ್ತೀನಪ್ಪ ಅಂತ ಹೇಳಿದ್ರು. ತದನಂತರ 1 ತಿಂಗಳು ಕಾಲ ಕಾಂಟ್ಯಾಕ್ಟಲ್ಲಿ ಇದ್ದು, ತದನಂತರ ಗಿಡಗಳನ್ನು ತೆಗೆದುಕೊಂಡು ನಾವು ನಾಟಿ ಕೂಡ ಮಾಡಿದ್ವಿ. ಸಣ್ಣ ಬರೀ ನಾಟಿ ಮಾಡಿ ನಾವು ಬರೀ ಗೊಬ್ಬರಗಳು ಹಾಕಿ ನೀರು ಬಿಟ್ಕೊಂಡು ಕಾಲ ಹಾಕಿದ್ರೆ ಕಾಯಿ ಬರಲ್ಲ. ಬಟ್ ಮಗುನ್ ಸಾಕ್ದಂಗೆ ಅವನ್ನ ಸಾಕಿದ್ರೆ ಮಾತ್ರ, ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ, ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಸಾಕ್ಬೇಕು ಅವನ್ನ. ಇನ್ ಟೈಮ್ ಅವಕ್ಕೆ ಏನೇನು ಫುಡ್ ಕೊಡಬೇಕು, ಯಾವ ರೀತಿ ನೀರುಗಳು ಬಿಡಬೇಕು ಅಲ್ಲೆಲ್ಲ ಮಾಡಿದಾಗ ಮಾತ್ರ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗ್ತೀವಿ. ಅದೇ ರೀತಿಯಾಗಿ ನಾವು ಕೂಡ ಮಾಡಿದ್ವಿ. ಏನಾದ್ರು ಡೌಟ್ಸ್ ಇದ್ದಾಗ ನಾವು ಶಿಕ್ಷಣ ಅವ್ರು ಕಾಲ್ ಮಾಡ್ತಾ ಇದ್ವಿ. ಅವರು ಕೂಡ ಮಾರ್ಗದರ್ಶನ ತಗೊಂಡು ನಾವು ಕಷ್ಟಪಟ್ವಿ. ಪಟ್ಟದ್ದಂಥ ಕಷ್ಟಕ್ಕೆ ಪ್ರತಿಫಲ ಕೂಡ ಸಿಕ್ಕಿದೆ. ಒಳ್ಳೆ ಫಸಲು ಬಂದಿದೆ. ನಮ್ಮ ಬರಪೀಡಿತ ಪ್ರದೇಶಗಳಲ್ಲಿ ಕೂಡ ನಾವು ಆಪಲ್ ಬೆಳಿಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ ಅಣ್ಣ. ತುಂಬ ಚೆನ್ನಾಗಿ ಫಸಲು ಬಂದಿದೆ, ಚೆನ್ನಾಗಿ ಟೇಸ್ಟ್ ಕೂಡ ಇನ್ನೂ ಇದೆ, ತುಂಬ ಚೆನ್ನಾಗಿದೆ. ಆರಾಮಾಗಿ ನಾವು ಬೆಳಿಬೋದು ಆಪಲ್. 1 ಎಕರೆಗೆ 400 ಗಿಡ ನಾವು ಆಗ್ಬೋದು. ಸಾಲಿಂದ ಸಾಲಿಗೆ 11 ಅಡಿ ಇಟ್ಟಿದ್ದೀನಿ ನಾನು. ಗಿಡದಿಂದ ಗಿಡಕ್ಕೆ 10 ಅಡಿ ಇಟ್ಟಿದ್ದೀನಿ. ಮಧ್ಯದಲ್ಲಿ ಬೇಕಂದರೆ ನಾವು ಬೇರೆ ಥರ ಗಿಡಗಳು ಕೂಡ ನಾವು ನಾಟ್ಬೋದು. ಈಗ ನಾನು ಮಧ್ಯದಲ್ಲಿ ಚೆರಿ ಮತ್ತು ಸ್ಟಾರ್ ಫ್ರೂಟ್ಸ್ ಗಿಡಗಳು ಕೂಡ ನಾನು ಸೆಷನ್ ಅವ್ರ ಮಾರ್ಗದರ್ಶನ ತಗೊಂಡು ಹಾಕಿದ್ದೀನಿ. ಬೆಳಿಬೋದಣ್ಣ, ಅದರಲ್ಲೇನು ಮೋಸ ಇಲ್ಲ. ಬರೀ ನಮ್ಮ ಹಿಮಾಚಲ ಪ್ರದೇಶ ಕಡೆ ಮತ್ತು ಕಾಶ್ಮೀರ ಕಡೆ ಮಾತ್ರ ಆಪಲ್ ಬೆಳೆಯೋದು ಅಂತಲ್ಲ, ನಮ್ಮ ಕರ್ನಾಟಕದಲ್ಲೂ ಕೂಡ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಭಾಗದಲ್ಲೂ ಕೂಡ ನಾವು ಆಪಲನ್ನು ನಾವು ಬೆಳಿಬಹುದು. ಇನ್ನು ಅದಕ್ಕೆ ಮೀರಿ ಅಂದರೆ ಮಾರ್ಕೆಟಿಂಗ್ ಹೇಳೋದಾದರೆ ಅಣ್ಣ, ಈಗ ಅಂಗಡಿಯಲ್ಲಿ ಅವರು ಆಪಲನ್ನು ತೆಗೆದುಕೊಂಡು ಬಂದು ಒಂದು 3-4 ದಿನ ಸ್ಟೋರ್ ಮಾಡಿಕೊಂಡು ಮತ್ತೆ ಮಾರ್ತಾರೆ. ಒಂದು 250-300 ರೂಪಾಯಿ ಹೇಳ್ತಾರೆ. ಅದೇ ಇವಾಗ ನಮ್ಮ ಹತ್ರ ಬಂದು ಇಲ್ಲಿ ಕೂಡ 150-200 ರೂಪಾಯಿ ಒಳಗಡೆನೆ ಕಾಯಿನ ತೆಗೆದುಕೊಂಡು ಹೋಗಿ ಅವರು ಅದನ್ನು 250-300 ರೂಪಾಯಿಗೆ ಮಾರ್ತಾರೆ. ಇದು ಕಾಶ್ಮೀರ ಆಪಲ್ ಅಂತ ಬೇರೆ ಸುಳ್ಳು ಹೇಳ್ತಾರೆ. ಸೊ ಹಂಗಾಗಿ ಇವಾಗ ಈಶಾ ಫೌಂಡೇಶನ್ಗೆ ಹತ್ರ ಇರೋವಂಥದ್ದು ಒಂದು 15 ಕಿಲೋಮೀಟ್ರು ಸಿಗ್ತದೆ ನಮ್ಮ ಹಳ್ಳಿ ಅಡ್ಡಗಲ್ ಗ್ರಾಮ. ಮತ್ತು ಹೈದ್ರಾಬಾದಿಗೆ ಹೋಗುವಂಥ ಹೈವೇ ರೋಡ್ ಏನಿದೆ, ಒಂದು 5 ಕಿಲೋಮೀಟ್ರು ದೂರ ನಮ್ಮದು. ಸೊ ಈ ರೀತಿಯಾಗಿ ಪ್ರವಾಸದ ರೀತಿಯಲ್ಲಿ ಬಂದು ಇಲ್ಲೇ ಬೇಕಂದರೆ ಸುತ್ತಾಡಿಕೊಂಡು ತೋಟ ಎಲ್ಲ ನೋಡಿಕೊಂಡು ಒಂದು ಸೆಲ್ಫಿ ತಗೊಂಡು ಒಂದು 250 ರೂಪಾಯಿಗೆ ಅವ್ರು ಯಾವ ಕಾಯಿ ಹೇಳಿದ್ರೆ ಆ ಕಾಯಿಯನ್ನು ನಾನು ಕಿತ್ಕೊಟ್ಟು ಅದನ್ನು ಅವ್ರ ಕಣ್ಣು ಮುಂದೆ ತೂಗ ಹಾಕಿ ಫ್ರೆಶ್ ಕಾಯಿ ಕೊಡ್ತೀನಿ. ನಮಗೆ 250 ರೂಪಾಯಿ ಇಲ್ಲೇ ಕೊಡ್ಬೋದಲ್ಲ
ಅಂಗಡಿಯಲ್ಲಿ ಕಾಶ್ಮೀರ್ ಸೋಬ್ ಅಂತೇಳಿ ಒಂದು 3-4 ದಿನ ಇಟ್ಕೊಂಡು ಕೊಳ್ತೋಗಿರೋ ಕಾಯಿಗಳನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅದು ತುಂಬಾ ಟೇಸ್ಟ್ ಕೂಡ ಇರಲ್ಲ, ಅಲ್ಲ ಕೊಳ್ತಿರ್ತದೆ. ಸೊ ಆ ರೀತಿಯಾಗಿರುವಂತ ಕಾಯಿಗಳಿಗೆ 250 ಕೊಡೋ ಬದಲು ಫ್ರೆಶ್ ಆಗಿ ನಾವೇ ತೋಟದಲ್ಲಿ ಅವರು ತೋರಿಸಿದಂತ ಕಾಯಿನೇ ನಾನು ಕಿತ್ಕೊಡ್ತೀನಿ. ಅದೇ 250 ರೂಪಾಯಿ ನಮ್ಗೆ ಕೊಡ್ಬೋದು, ರೈತರನ್ನು ಕೂಡ ಬೆಳೆಸ್ಬೋದು. ಯಾಕಂದ್ರೆ ನಮ್ಮ ಚಿಕ್ಕಬಳ್ಳಾಪುರ, ನಮ್ಮ ಕರ್ನಾಟಕದ ರೈತರನ್ನು ಕೂಡ ಅವರು ಬೆಳೆಸಬಹುದು ಅಂತ ನಾನು ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ನಾನು. ಹಣ ಗಿಡಗಳನ್ನು ನಾವು ಸಸಿ ನೆಟ್ಟಾಗ್ಲಿಂದ ಇದು 1 ವರ್ಷದ ಮೇಲೆ 5 ತಿಂಗಳಾಗಿದೆ. ಒಂದು 4 ತಿಂಗಳಾದ್ಮೇಲೆ ಏನ್ ಮಾಡ್ದು ಅಂದ್ರೆ ಆ ಒಂದು ಸುಳಿ ಏನಿರ್ತದೆ ಅದನ್ನ ಸ್ವಲ್ಪ ಕಟ್ ಮಾಡಬೇಕು. ಆವಾಗ ಏನಾಗ್ತದೆ, ಅದು ಬ್ರಾಂಚಸ್ ಓಪನ್ ಆಗಿ ಮತ್ತೆ ಒಂದು 3-4 ಬರ್ತದೆ ಮೇಲೆ. ಒಂದು 3-4 ತಿಂಗಳು ಆದ್ಮೇಲೆ ಮತ್ತೆ ಅದನ್ನ ಮತ್ತೆ ಕಟ್ ಮಾಡ್ಬೇಕಾಗ್ತದೆ. ಮತ್ತೆ ಅದರಲ್ಲಿ ಮತ್ತೆ ಬ್ರಾಂಚಸ್ ಓಪನ್ ಆಗಿ ಮತ್ತೆ ಸ್ವಲ್ಪ ಮೇಲೆ ಬರ್ತಾ ಇರ್ತದೆ. ಸೊ ಆ ರೀತಿಯಾಗಿ ಒಂದು ವರ್ಷಗಳ ಕಾಲ ನಾವು ಗಿಡನ ನೀಟಾಗಿ ಸಾಕೊಂತ ಅದನ್ನ ಪೋಷಣೆ ಮಾಡಿದ್ವಿ. ತದನಂತರ ನವೆಂಬರ್ ಅಲ್ಲಿ ನಾವು ಡ್ರೈಗೆ ಬಿಟ್ಬಿಡ್ತೀವಿ. ಯಾಕಪ್ಪ ಅಂದ್ರೆ ನವೆಂಬರ್-ಡಿಸೆಂಬರ್ ಡ್ರೈ ಆಗ್ತದೆ ಫುಲ್ಲು ಗಿಡ. ಆಮೇಲೆ ಜನವರಿಯಿಂದ ಏನಾಗ್ತದೆ, ಮಂಜು ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಗಿಡ ಆ ಒಂದು ಮೊಗ್ಗು ಬರ್ಬೇಕಂದ್ರೆ ನಮ್ಗೆ ಯಾವ ರೀತಿ ಚಳಿ ಅಂತೇಳಿ ನಾವು ಶೆಟ್ರನ್ನು ಧರಿಸ್ತೀವಿ, ಚಳಿ ಅಂತ ಒಂದು ಬೆಲ್ಶೀಟ್ ಅನ್ನು ಉತ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಸೊ ಆ ಸಮಯದಲ್ಲಿ ಇದು ನಾವು ಕಟಿಂಗ್ ಆಗ್ಬೇಕಾಗ್ತದೆ, ಕಟಿಂಗ್ ಮಾಡ್ಬೇಕಾಗ್ತದೆ. ಅಷ್ಟೊತ್ತಿಗೆಲ್ಲಾನು ಡ್ರೈ ಆಗಿರ್ತದೆ, ಎಲ್ಲ ಉದುರಿರ್ತದೆ. ನಾವು ಆವಾಗ ಸಸ್ಯನ ಅವ್ರ ಮಾರ್ಗದರ್ಶನ ತಗೊಂಡು ಅವರೇ ಬಂದು ಇಲ್ಲಿ ಕಟಿಂಗ್ ಅನ್ನು ಮಾಡಿಕೊಟ್ಟಿರ್ತಾರೆ. ತದನಂತರ ಇನ್ನು ಜನವರಿ 12ನೇ ತಾರೀಕು ನಾವೇನು ಕಟಿಂಗ್ ಮಾಡಿಂಥದ್ದು. ಆಮೇಲೆ ಒಂದು 3 ತಿಂಗಳಿಗೆಲ್ಲ ಎಲ್ಲ ಓಪನ್ ಆಗಿ ಕ್ಲೀನ್ ಆಗಿ ಒಂದು ಕಾಯಿ ಚೆನ್ನಾಗಿ ಕಚ್ಕೊಂಡು ಪಾಮಿನೇಷನ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಫಸಲು ಬಂದಿದೆ ಅಣ್ಣ. ನಿಮ್ಗೆ ಯಾವ ತರ ಅನ್ಸುತ್ತೆ? ತುಂಬಾ ಖುಷಿ ಆಗ್ತದೆ, ತುಂಬಾ ಸಂತೋಷ ಆಗ್ತದೆ. ಬೆಳಿಬಹುದು ನಾವು ನಾನು ಮುಂದೆ ಕೂಡ ದಾಳಂಬ್ರಿ ಸ್ವಲ್ಪ ಇದೆ. ದಾಳಂಬ್ರಿ ಎಷ್ಟು ವರ್ಷ ಇತ್ತು ಗೊತ್ತಿಲ್ಲ. ಅದು ಹೋದ್ಮೇಲೆ ಮತ್ತೆ ಅದಕ್ಕೂ ಕೂಡ ಆಪಲ್ಲೇ ಹಾಕೋಣ ಅಂತೇಳಿ ಡಿಸೈಡ್ ಆಗಿದ್ದೀನಿ. ಯಾಕಂದ್ರೆ ದಾಳಂಬ್ರಿಗೆ ಹೋಲಿಕೆ ಮಾಡಿದ್ರೆ ಆಪಲ್ ತುಂಬಾ ಈಸಿ ಬೆಳೆಯುವಂಥದ್ದು. ದಾಳಂಬ್ರಿಗಿಂತ ಕಡಿಮೆ ಖರ್ಚು ಕೂಡ ಇದಕ್ಕೆ ನಮ್ಗೆ ಅನ್ವಯಿಸ್ತದೆ. ದಾಳಂಬ್ರಿಗೆ ಹೆಚ್ಚಿನ ಖರ್ಚಿರ್ತದೆ, ಇದಕ್ಕೆ ಕಡಿಮೆ ಖರ್ಚಿರ್ತದೆ. ಧೈರ್ಯವಾಗಿ ಆರಾಧ್ಯ ನರ್ಸರಿಯಲ್ಲಿ ಗಿಡಗಳನ್ನು ತಗೋಬಹುದು. ಯಾಕಂದ್ರೆ ಒಳ್ಳೆ ಒಂದು ಕ್ವಾಲಿಟಿ ಇರುವಂತ ಗಿಡಗಳು ಆರಾಧ್ಯ ನರ್ಸರಿಯಲ್ಲಿ ಗುಬ್ಬಿಯಲ್ಲಿ ಸಿಗ್ತದೆ. ಯಾಕಂದ್ರೆ ನನಗೆ ಸುಮಾರು ಜನ ರೈತರು ಕೇಳಿದ್ರು, ಫಸ್ಟ್ ಎಲ್ಲ ಬಂದು ಎಲ್ಲ ನೆಗ್ಲೆಕ್ಟ್ ಮಾಡಿದ್ರು. ಏನಪ್ಪಾ ನೀನ್ ಇಲ್ಲಿ ಆಪಲ್ ಗಿಡಗಳು ಆಗ್ತಾ ಇದೆಯಾ, ಬೇರೆ ದೇಶಗಳಲ್ಲಿ ಬೆಳೆಯೋದು, ಇಲ್ಲೆಲ್ಲಿ ಏನಕ್ಕೆ ಆಗ್ತಾ ಇದೆಯಾ, ಬೆಳೆಯಲ್ಲ ಅಂದ್ರು. ನಾನು ಚಾಲೆಂಜಿಂಗ್ ತಗೊಂಡು ಬೆಳೆದಿದ್ರು ಪರವಾಗಿಲ್ಲ, ಒಂದು ಟ್ರಯಲ್ ಮಾಡೇ ನೋಡ್ಬಿಡೋಣ ಅಂತ ಆಗದೆ. ಇವಾಗ ಎಲ್ಲ ಕಾಯಿ ನೋಡಿ, ಕಲ್ಲರ್ ನೋಡಿ, ಪ್ರತಿಯೊಬ್ರು ನಮ್ಗೊಂದು 200 ಗಿಡ ಹೇಳು, ನಮ್ಗೊಂದು 500 ಗಿಡ ಹೇಳು ಅಂತೇಳಿ ತುಂಬಾ ಜನ ಅಕ್ಕಪಕ್ಕ ಹಳ್ಳಿಯವರು ಕೂಡ ಕೇಳ್ತಾ ಇದ್ದಾರೆ. ಶಶನ್ ಅವರು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಅವ್ರು ಕಾಂಟ್ಯಾಕ್ಟ್ ಮಾಡಿ ಇವಾಗ ಎಲ್ಲರೂ ಕೂಡ ಹಾಕೋದಕ್ಕೆ ಧೈರ್ಯ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅನಿಲ್ದು ಬಂದಿದೆ, ನಾವು ಹಾಕಬಹುದು ಅಂತ. ಯಾಕಂದ್ರೆ ಖರ್ಚು ಬೇರೆ ಕಡಿಮೆ. ಯಾಕಂದ್ರೆ ಫಸ್ಟ್ ಬೆಳೆಗೆ ಸ್ವಲ್ಪ ಫೆನ್ಸಿಂಗ್ದು, ಗಿಡಗಳದು ಇದ್ರ ಸ್ವಲ್ಪ ಖರ್ಚು ಇರ್ತದೆ. ಆಮೇಲೆ 2ನೇ ಬೆಳೆಗೆ ಏನು ಫೆನ್ಸಿಂಗ್ ಇರಲ್ಲ, ಗಿಡಗಳದ್ದು ಇರಲ್ಲ. ಬೇರೆ ಮಾಮೂಲಿ ಆರ್ಗಾನಿಕ್ ಆದ್ರೂ ಬೆಳಿಬಹುದು, ಇಲ್ಲ ಮದ್ದುಗಳಲ್ಲಾದ್ರೂ ಕೂಡ ಬೆಳಿಬಹುದು. ಬಟ್ ಅದು ಮಾತ್ರ ಖರ್ಚಿರ್ತದೆ ಅಷ್ಟೇ. ಆಮೇಲೆ ಫೆನ್ಸಿಂಗ್ದು ಗಿಡಗಳದ್ದು ಇರಲ್ಲ. ಸೊ ಅದರಿಂದ ಆರಾಮಾಗಿ ದಾಳಿಂಬೆ ಹೋಲಿಕೆ ಮಾಡ್ಕೊಂಡ್ರೆ ಆಪಲ್ ಬೆಳಿಬಹುದು. ಮೊದಲನೇ ವರ್ಷ ನೀವು ಒಂದು ಗಿಡದಿಂದ ಏನಿಲ್ಲ ಅಂದ್ರೂ ಈ ರೀತಿ ಮೇಂಟೆನೆನ್ಸ್ ಮಾಡಿ ಚೆನ್ನಾಗಿ ಕಾಯಿ ಕಟ್ಟೋ ರೀತಿ ಮಾಡಿದ್ರೆ, ಅಂದ್ರೆ ಹೂವು ಉದುರದಲ್ಲೇ ಇರೋ ರೀತಿ ನೋಡ್ಕೊಂಡ್ರೆ ಒಂದೊಂದು ಗಿಡಕ್ಕೆ 10 kg ಕಾಯಿ ಅಂತ ಗ್ಯಾರಂಟಿ ಬರುತ್ತೆ. ಸೊ 10 kg ನೀವು 1 kg ಒಂದು 150 ರೂಪಾಯಿ ರೇಂಜಿಗೆ ನೀವು ಮಾರೋದು ಕೂಡ ಒಂದು 10 kg 1,500 ರೂಪಾಯಿ ಒಂದು ಗಿಡಕ್ಕೆ ಆಗುತ್ತೆ. 1,500 ರೂಪಾಯಿ ಆಗುತ್ತೆ. ಈ ಥರ ಇಲ್ಲ, ಈ ನಮ್ಮ ರೈತರ ಕಾನ್ಸೆಪ್ಟಲ್ಲಿ 250 ರೂಪಾಯಿ kg ಈ ಥರ ಮಾಡಿದ್ರೆ ಒಂದು ಗಿಡಕ್ಕೆ ಅಂದ್ರೆ 2,500 ರೂಪಾಯಿ ಆಗುತ್ತೆ. ಟೋಟಲ್ ಒಂದು ಎಕರೆಗೆ 400 ಗಿಡ ಕೊಟ್ಟಿರುತ್ತೆ. ಸೊ ಒಂದೊಂದು ಗಿಡಕ್ಕೆ ಒಂದು 10 kg ಅಂದ್ರೆ ಒಂದೊಂದು ಗಿಡಕ್ಕೆ 2,500 ರೂಪಾಯಿ ಆಗುತ್ತೆ. ಟೋಟಲ್ 8 ಲಕ್ಷದವರೆಗೂ ನೀವು ಆದಾಯ ಮಾಡ್ಬೋದು. ಇದು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಇದು ಒಂದು ಆದಾಯದ ಇದು. ಬಟ್ ಇದು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ ಅಷ್ಟೇ ಈ ಆದಾಯ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಅದಕ್ಕೆ ತುಂಬ ಗೊಬ್ಬರ ಮೇಂಟೆನೆನ್ಸ್ ಆಗಿರ್ಬೋದು, ಪ್ರತಿಯೊಂದು ನೀಟಾಗಿ ಮಾಡಬೇಕು. ಒಂದು ಗಿಡ ಏನು ಕಷ್ಟ ಸರ್? ಒಂದು ಗಿಡ ಬಂದು ಇಸ್ರೇಲ್ ಆಪಲ್ ಏನಿದೆ ಈಗ ನಮ್ಮ ಕೈಲಿರ್ತಕ್ಕಂಥ ಒರಿಜಿನಲ್ ಗಿಡಗಳು ನಾವೇ ಕಾಶ್ಮೀರದಿಂದ ಸಯಾನ್ಗಳು ತಂದು ರೂಟ್ ಸ್ಟಾಕ್ M9 M12 ಅನ್ನೋದೆಲ್ಲ ನಾವು ರೂಟ್ ಸ್ಟಾಕಲ್ಲಿ ಮಾಡಿರ್ತಕ್ಕಂಥ ಗ್ರಾಫ್ಟೆಡ್ ಸಸಿಗಳನ್ನ ನಾವು ಸದ್ಯಕ್ಕೆ 250 ರೂಪಾಯಿ ಕೊಡ್ತಾ ಇದೀವಿ. ಬಲ್ಕ್ ಕ್ವಾಂಟಿಟಿ ಇತ್ತು ಅಥವಾ ರೈತ ಆರ್ಥಿಕತೆ ಕಡಿಮೆ ಇತ್ತು ಅಂದರೆ ಖಂಡಿತವಾಗಿ ಇನ್ನೂ ಕಡಿಮೆ ಆಗುತ್ತೆ. ರೈತರದ್ದು ಕಷ್ಟ ಇತ್ತು ಅಂದರೆ ಅನಿಲ್ ಅವ್ರಿಗೂ ಅಷ್ಟೇ ಅವತ್ತಿನ ದಿನಕ್ಕೆ ನಾನು 220 ರೂಪಾಯಿಗೆ ಹಾಕೊಟ್ಟಿದ್ದೆ ಒಂದು ಗಿಡನ. ಅದ್ರ ಜೊತೆಗೆ ಸ್ವಲ್ಪ ದುಡ್ಡು ಕೂಡ ನಿಧಾನಿಸ್ಕೊಂಡು ಈ ರೀತಿ ನಾನು ಖಂಡಿತವಾಗ್ಲೂ ಹೆಲ್ಪ್ ಮಾಡಿಕೊಡ್ತೀವಿ. ಯಾಕೆಂದರೆ ನಮ್ಮ ನರ್ಸರಿ ಸರ್ವಿಸ್ಗೆ ತುಂಬ ಮಹತ್ವ ಕೊಡುತ್ತೆ. ಸೊ ಇದೇ ರೀತಿ ಯಾವುದೇ ಗಿಡ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.
ಆಪಲ್ ಕೃಷಿನಲ್ಲಿ ಕರ್ನಾಟಕದಲ್ಲಿ ಮೈನ್ ಬರ್ತಕ್ಕಂಥದ್ದು 3 ವೆರೈಟಿ. ಆ 3 ವೆರೈಟಿನಲ್ಲಿ ಇದು ಬಂದು ಹರ್ಮನ್ 99 HRMN 99 ಅಂತಾರೆ, ಹರ್ಮನ್ 99 ಅಂತಾರೆ. ಇದು ಬಂದು ಡಾರ್ಸೆಟ್ ಗೋಲ್ಡ್. ಕರ್ನಾಟಕದಲ್ಲಿ 40 ಡಿಗ್ರಿ 45 ಡಿಗ್ರಿ ಟೆಂಪ್ರೇಚರ್ ಇದೆ. ಈ ಟೆಂಪ್ರೇಚರ್ ಅಲ್ಲಿ ತಡ್ಕೊಂಡು ಬರ್ತಕ್ಕಂಥ ಆಪಲ್ ವೆರೈಟೀಸ್ ಅಲ್ಲಿ 3 ಇದೆ ಮೈನ್ ಆಗಿ. ಒಂದು ಬಂದು ಡಾರ್ಸೆಟ್ ಗೋಲ್ಡನ್ ಅಂತ ನೋಡಿ, ಡಾರ್ಸೆಟ್ ಗೋಲ್ಡನ್ ಅಂತ. ಡಾರ್ಸೆಟ್ ಗೋಲ್ಡನ್ ಅಂತ ಯಾಕೆ ಕರೀತಾರೆ ಅಂದ್ರೆ ಗೋಲ್ಡ್ ಕಲರ್ ಬರುತ್ತೆ ಇದು ಆಪಲ್, ರೌಂಡ್ ಶೇಪ್ ಗೋಲ್ಡ್ ಕಲರ್, ತುಂಬಾ ಸ್ವೀಟ್ ಆಗಿರುತ್ತೆ. ಇದು ಇದೇ ಕಲರ್ ಬರೋದು. ಸೊ ಇದನ್ನ ಪಾಲಿನೇಷನ್ ಕೊಡ್ತೀವಿ, ಪರಾಗಸ್ಪರ್ಶಕ್ಕೋಸ್ಕರ ಕೊಡ್ತೀವಿ. ಇದು ಕೂಡ ಡಾರ್ಸೆಟ್ ಗೋಲ್ಡನ್ ಈ ತರ ಕಲರ್ ಬರುತ್ತೆ. ಇದು ಪರಾಗಸ್ಪರ್ಶಕ್ಕೆ, ಯಾಕೆಂದ್ರೆ ಕಾಯಿ ಆಪಲ್ ಅಲ್ಲಿ ಚೆನ್ನಾಗಿ ಬಿಡಬೇಕು ಅಂದ್ರೆ ಒಂದು ಪರಾಗಸ್ಪರ್ಶಕ್ಕೆ ಅಂತ 2-3 ವೆರೈಟೀಸ್ ಇದ್ರೆ ಅದು ಒಂದೊಂದು ಕ್ರಾಸ್ ಪಾಲಿನೇಷನ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದು ಅನ್ನ ವೆರೈಟಿ, ಇಸ್ರೇಲ್ ಅನ್ನ ಅಂತ ಈಗ ಪ್ರಚಲಿತವಾಗಿ ಕರಿತಾ ಇದ್ದಾರೆ. ಇದೊಂದು ಅನ್ನ ವೆರೈಟಿ. ಇದು ಬಂದು ಹರ್ಮನ್ 99 ವೆರೈಟಿ. ಸೊ ನನ್ನ ಕೈಯಲ್ಲಿ ಇರ್ತಕ್ಕಂಥದ್ದು 3 ವೆರೈಟಿನೂ ಈ ತೋಟಕ್ಕೆ ಕೊಟ್ಟಿದ್ದೀವಿ. ಈ ತೋಟದಲ್ಲೇ ಬಿಟ್ಟಿರ್ತಕ್ಕಂಥ ಕಾಯಿಗಳಿಗೂ ಈಗ ನನ್ನ ಪಕ್ಕ ಇರೋದು ಒಂದು ಹರ್ಮನ್ 99 ಆಪಲ್ ಗಿಡ ಇದೆ. ನೀವು ನೋಡ್ಬೋದು ಇಷ್ಟು ಕಾಯಿ ಬಿಟ್ಟಿದೆ ಅಂತ. ಸೊ ಆಪಲ್ ಗಿಡ, ಆಪಲ್ ಕೃಷಿನಲ್ಲಿ ನೀವು ಸಾಲಿಂದ ಸಾಲಿಗೆ 10 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ ಹಾಕ್ಬೋದು. ಆ ಥರ ಹಾಕಿದ್ರೆ 1 ಎಕರೆಗೆ ಏನಿಲ್ಲ ಅಂದ್ರೆ 400 ಗಿಡ ಕೊಡುತ್ತೆ. ಸೊ 400 ಗಿಡ ಕೂತ್ರೆ ನಿಮಗೆ ಆವ್ರೇಜು ಒಂದು ಗಿಡಕ್ಕೆ ಸ್ಟಾರ್ಟಿಂಗ್ ಅಲ್ಲಿ 10 kg ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಎಣಿಸ್ಬೋದು. ಇದ್ರಲ್ಲಿ ಏನಿಲ್ಲ ಅಂದ್ರೂ ನಮಗೆ ಒಂದು 40ರಿಂದ 50 ಆಪಲ್ ಕಾಯಿ ಬಿಟ್ಟಿದೆ. ಒಂದೊಂದು ಆಪಲ್ ಕಾಯಿ ಏನಿಲ್ಲ ಅಂದ್ರೂ ಒಂದು 150ರಿಂದ 200 ಗ್ರಾಮ್ 250 ಗ್ರಾಮ್ವರೆಗೂ ತೂಗ್ತಾ ಇದೆ, ನೀವು ನೋಡ್ಬೋದು. ಸರಿನಾ? ಸೊ ಈ ರೀತಿ ಒಂದು ಗಿಡಕ್ಕೆ 8ರಿಂದ 10 kg ಆಪಲ್ ಬಂತು ಅಂದ್ರೆ ಇದು ಖಂಡಿತವಾಗ್ಲೂ ಪರಿಶ್ರಮ ಹಾಕ್ಲೇಬೇಕು. ಅಡ್ಗಲನಿನವರು, ಈ ತೋಟದ ಮಾಲೀಕರಾದಂಥವ್ರು, ರೈತರಾದಂಥವ್ರು ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ತುಂಬಾ ಆಪಲ್ ತೋಟಗಳು ನೋಡಿದ್ದೀನಿ, ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿ ಬಂದಿಲ್ಲ. ಯಾಕಂದ್ರೆ ತುಂಬಾ ವಿಡಿಯೋಸ್ ಅಲ್ಲಿ ಏನಂದ್ರೆ ಯಾವ್ದಾದ್ರು ಒಂದು ಗಿಡದಲ್ಲಿ ತುಂಬಾ ಚೆನ್ನಾಗಿ ಬಿಟ್ಟು ಚೆನ್ನಾಗಿರ್ತಕ್ಕಂತಹ ಒಂದು ಗಿಡದ ಮುಂದೆ ನಿಂತು ವಿಡಿಯೋ ಮಾಡ್ತಾರೆ. ಬಟ್ ನಾವು ಆಗಲ್ಲ. ನೋಡಿ ಇಲ್ಲೂ ಕೂಡ ನೋಡ್ಬೋದು ಕಂಪ್ಲೀಟ್ ಎಲ್ಲ ಇಡೀ ತೋಟನೇ ಕಂಪ್ಲೀಟ್ ಆಗಿ ಇದೇ ರೀತಿ ಕಾಯಿ ಬಿಟ್ಟಿದೆ. ತುಂಬಾ ಗೊಂಚಲಾಗಿಬಿಟ್ಟಿದೆ. ಒಂದೊಂದು ಗಿಡದಲ್ಲಿ 150 ಕಾಯಿವರೆಗೂ ಬಿಟ್ಟಿದೆ. ಸೊ ಇದನ್ನ ನಾವು ಖಂಡಿತವಾಗ್ಲೂ ಕ್ರೆಡಿಟ್ಸ್ ಎಲ್ಲ ನಮ್ಮ ಅಡ್ಗಲನಿಯವ್ರಿಗೆ ಕೊಡಬೇಕಾಗುತ್ತೆ. ಸೊ ಅವ್ರಿಗೆ ಪ್ರತಿಯೊಂದು ಮಾರ್ಗದರ್ಶನ ಹಂತದಲ್ಲೂ ನಮ್ಮ ವತಿಯಿಂದ ಕೊಟ್ಟು ಇವತ್ತು ಈ ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ಬೆಳೆಸಿದ್ದೀವಿ. ನಾನು ಈ ಮೂಲಕ ಮಾಧ್ಯಮ ಮಿತ್ರರಿಗೆ ನಾನು ಪ್ರಜಾಶಕ್ತಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಕಾಯಿಗಳನ್ನ ನಾವು ಈಗ ಕಾಶ್ಮೀರಿಂದ ಬಂದು 3 ತಿಂಗಳು 4 ತಿಂಗಳು ಸ್ಟೋರೇಜ್ ಆಗಿರ್ತಕ್ಕಂಥ ಆಪಲ್ನ ನೀವು 3 ತಿಂಗಳಾದ ನಂತರ ಇಲ್ಲಿ ಬಂದು ಅದು ಮೆತ್ತಗಾಗಿರುತ್ತೆ ಅಂತ ಆಪಲ್ನ ನೀವು ಅಲ್ಲಿ ಅಂಗಡಿಲಿ 250-300 ರೂಪಾಯಿ ಕೊಟ್ಟು ತಗೊಳೋ ಬದಲು ನಮ್ಮ ರೈತರಿಗೆ ಹೆಲ್ಪ್ ಆಗೋ ರೀತಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೀವು ಈ ತೋಟ ಬಂದಿರೋದು ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಇಶಾ ಫೌಂಡೇಶನ್ಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ಜಾಗದಲ್ಲಿದೆ ಈ ತೋಟ ಬಂದು. ಸೊ ಈ ತೋಟಕ್ಕೆ ನೀವು ಡೈರೆಕ್ಟ್ ವಿಸಿಟ್ ಮಾಡ್ಬೋದು. ನಾನು ನಮ್ಮ ರೈತರು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಇದರ ಉದ್ದೇಶ ಇಷ್ಟೇ, ನಮ್ಮ ಕರ್ನಾಟಕದಲ್ಲಿ ಬೆವರು ಸುರಿಸಿ ತುಂಬ ಕಷ್ಟಪಟ್ಟು ಯಾರೂ ಆಗದಲ್ಲೇ ಇರತಕ್ಕಂಥ ಒಂದು ಕೆಲಸನ, ಒಂದು ಕೃಷಿನ ಮಾಡಿ ತೋರಿಸಿರ್ತಕ್ಕಂಥ ಅನಿಲ್ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ನಮ್ಮ ವತಿಯಿಂದ. ಸೊ ನನ್ನ ಉದ್ದೇಶ ಇಷ್ಟೇ, ಅವ್ರದ್ದು ಮಾರ್ಕೆಟಿಂಗ್ ಡೈರೆಕ್ಟ್ ಆಗಲಿ ಅಂತ. ಈಗ ಇವರು ಆಲ್ರೆಡಿ 15ರಿಂದ 20 kg ಕಾಯಿ ತಗೊಂಡು ಈ ಸೈಜ್ ಬಂದಿರ್ತಕ್ಕಂಥ ಕಲರ್ ಬಂದಿರ್ತಕ್ಕಂಥ ಕಾಯಿ ತಗೊಂಡೋಗಿ ಮಾರ್ಕೆಟಿಗೆ ಕೊಟ್ಟಿದ್ದಾರೆ. 150 ರೂಪಾಯಿ ಕೆಜಿ ತೊಗೊಂಡಿದ್ದಾರೆ. ಬಟ್ ಅವ್ರು ಅದನ್ನು 250 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇಷ್ಟು ಕಷ್ಟಪಟ್ಟು ನಾನು ಕೊಟ್ಟು ಸುಮ್ಮನೆ ಈ ಮಧ್ಯವರ್ತಿಗಳಿಗೆ ತಿನ್ನಿಸ್ಬೇಕಲ್ಲ ಅಂತ ಒಂದು ಉದ್ದೇಶಕ್ಕೆ ನಮಗೊಂದು ಬಂದಂಥ ಸ್ವಂತ ಐಡಿಯಾ ಏನಂದರೆ, ನೀವು ಈ ತೋಟಕ್ಕೆ ಡೈರೆಕ್ಟ್ ವಿಸಿಟ್ ಬಂದು ನೀವು ಕೇಳಿದಂಥ ಕಾಯಿ, ಉದಾಹರಣೆಗೆ ಈ ಕಾಯಿ ನೋಡಿ, ಈ ಕಾಯಿ ಇದೆ, ಈ ಕಾಯಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಕಾಯಿ ತೋರಿಸಿದ್ರೆ ಈ ಕಾಯಿನ ಈ ರೀತಿ ಕಿತ್ತಿ ನಿಮಗೆ ತೂಕ ಮಾಡಿ ಕೊಡ್ತಾರೆ. 1 kgಗೆ ಎಷ್ಟು ಕಾಯಿ ಬರುತ್ತೆ? ನನ್ನ ಪ್ರಕಾರ 4 ಕಾಯಿಗೆ 1 kg ಬರುತ್ತೆ. ಸೊ 4 ಕಾಯಿಗೆ 1 kgಗೆ ನೀವು 250 ರೂಪಾಯಿ ಬೆಲೆನ ಕೊಟ್ಟು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಖಂಡಿತವಾಗ್ಲೂ ಪರ್ಚೇಸ್ ಮಾಡಿದ್ರೆ ಇದರಿಂದ ಏನೇನು ಉಪಯೋಗ ಅಂದರೆ, ಒಂದು ಕೆಮಿಕಲ್ ಹಾಕ್ದಲ್ಲೇ ಆರ್ಗ್ಯಾನಿಕಲ್ ಬೆಳೆದಿರ್ತಕ್ಕಂಥ ಆಪಲ್ನ ನೀವು ತಿಂದಂಗಾಗುತ್ತೆ. ಇನ್ನೊಂದು ನಮ್ಮದೇ ಲೋಕಲಲ್ಲಿ ಇರ್ತಕ್ಕಂತಹ ಅವಾಗ ತಾನೇ ಮರದಿಂದ ಕಿತ್ತಿರ್ತಕ್ಕಂಥ ಫ್ರೆಶ್ ಆಗಿರ್ತಕ್ಕಂಥ ಕಾಯಿನ ತಿನ್ನಂಗಾಗುತ್ತೆ. ನಮ್ಮ ಲೋಕಲಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕದ ರೈತರನ್ನ ನೀವು ಬೆಳೆಸ್ದಂಗಾಗುತ್ತೆ. ದಯವಿಟ್ಟು ಇದೊಂದು ರಿಕ್ವೆಸ್ಟು ಮಾಡಿ. ಸೊ ಆಪಲ್ ಕೃಷಿ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಮಾಡ್ಬೋದು. ನಾವು ಸಕ್ಸಸ್ಫುಲ್ ಆಗಿದ್ದೀವಿ. ಕಂಪ್ಲೀಟ್ ತೋಟ ಫುಟೇಜ್ ಕೂಡ ನಾವು ಇದರಲ್ಲಿ ತೋರಿಸ್ತೀವಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆಪಲ್ ಫಾರ್ಮಿಂಗ್ ಬಗ್ಗೆ ದಯವಿಟ್ಟು ಅನಿಲ್ ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ಗಿಡನ ಕೊಡೋದು ಅಲ್ದಲೆ 1 ವರ್ಷ ಅಥವಾ 2 ವರ್ಷ ಏನು ನಮ್ಮದು ಅಪ್ ಇವಾಗ ಮಾರ್ಕೆಟಿಂಗ್ ನಾನು ಬಂದು ಇವತ್ತು ವೀಡಿಯೋ ಮಾಡ್ತಾ ಇರೋದು ಉದ್ದೇಶ ಇಷ್ಟ. ನಾನು ಕೊಟ್ಟಿರ್ತಕ್ಕಂಥ ರೈತನಿಗೆ ಒಂದು 4 ಕಾಸು ಇದ್ದಾಗಲಿ ಅಂತ ಅಷ್ಟು ಕಷ್ಟಪಟ್ಟಿದ್ದಾರೆ. ಸೊ ನಮ್ಮ ಉದ್ದೇಶ ಇಷ್ಟೇ. ನಮ್ಮದು ಸರ್ವಿಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಗೂಗಲಲ್ಲಿ ಕೂಡ ನೋಡ್ಬೋದು. ಒಂದು 4.9 ಸ್ಟಾರ್ ರೇಟಿಂಗ್ ಇದೆ. ಸೊ ಇದೇ ರೀತಿ ಆಪಲ್ ಗಿಡಗಳಾಗಲಿ ಯಾವುದೇ ಹಣ್ಣಿನ ಗಿಡಗಳಾಗಲಿ ಬೇಕಾದ ಆರ್ಗನೈಸೇಷನ್ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ. ನೋಡಿ ಅದು ಚುಚ್ಚೋದು ಗೊತ್ತಾಗಲ್ಲ ನಮಗೆ. ಚುಚ್ಚಿದೆ ಅಂದರೆ ನೋಡಿ ಈ ಥರ ಆಗೋಗುತ್ತೆ.
ಹಿಂದೆಗಡೆ ಕಲರ್ ಇಲ್ಲ. నేను పంపించినోళ్ళ మావాళ్ళు నువ్వు మావాడు కాదన్నా పూజలు చూసిందా అయితే నైట్లో పుట్టకపోతా ఉంటా. వాళ్ళు ఉంది కదా రాకూడదు కదా అవే ఏంది ఫస్ట్ వన్ ಕೊಡ್ತಾರೆ ಅವರು ಇದು ಕೊಡ್ತಾರೆ అవును కదా ಎಲ್ಲ ಸುಮಾರು ಹಣ್ಣು ಆಗಿದೆ. ಅಣ್ಣ ವೆರೈಟಿ ಇದು ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ಮತ್ತು ಇಲ್ಲಿದೆಯಲ್ಲ ನಮ್ದು ಹಂಗೆ ಓಡ್ತಾ ಇದ್ದಾರೆ ಜೊತೆಗೆ. ಅನುಕಂಪದ ಮೇಲೆ ಸ್ಟಾರ್ಟ್ ಬಿಡೋಣ. ಇದಾರೆ ಬಿಡು, ಆತ್ಮ ಇದಾನೆ ಬಿಡು, ಕೊಟ್ಟಿಲ್ಲ ಇನ್ನೂ ಇದಾನೆ. ಇವ್ರು ಕೊಟ್ಟಿದ್ದಾರೆ ಆಯ್ತು. ಒಂದು ಕಲರ್ ಮಾತ್ರ ಕಲರ್ ಇರುತ್ತೆ, ಮತ್ತೆ ತಿರುತ್ತಾರೆ ಕಾಯಿನ, ಮತ್ತೆ ಅದು ಕಲರ್ ಬಂದ್ಮೇಲೆ ಅದು ಕೀಳೋದು. ಹೌದೌದು, ಅದೇನು ಗೊತ್ತಾ, ಎಲ್ಲಿ ಬಿಸ್ತು ಬಿಡುತ್ತೆ ಈಗ ಬಾಯಲ್ಲಿ. ಇನ್ನು ಎಷ್ಟು ಬರುತ್ತೆ ಸೈಜ್? ಒಂದು 250ರಿಂದ 300 ಗ್ರಾಮ್ವರೆಗೂ ಬರ್ತದೆ. ಮಾಡ್ಬಿಡ್ತೀನಿ ಚರ್ಚಿಕೆ ಅಂತ. ತಲೆ ಎತ್ಕೊಂಡು ಬಾಣ ಹಂಗೆ